ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ, ಕಷ್ಟಗಳಿಂದ, ದುಃಖಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಅನೇಕ ರೀತಿಯ ನಿರಾಶೆಗಳು, ಒತ್ತಡಗಳು, ಹಾಗೆ ಕೊರಗುಗಳು ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದಲ್ಲ ಒಂದು ರೀತಿಯ ಕೊರತೆಗಳು ಇದ್ದೇ ಇರ್ತವೆ. ಅದಕ್ಕೆ ಕಾರಣ ಕೆಲವೊಂದು ಸಾರಿ ನಿಮ್ಮದೇ ಆದ ಕರ್ಮಗಳಾಗಿರ್ಬೋದು, ಕೆಲವೊಂದು ಸಾರಿ ದೋಷಗಳು ಕೂಡ ಆಗಿರುತ್ತೆ, ಅದು ಕೂಡ ಗ್ರಹ ದೋಷಗಳು ಕೂಡ ಆಗಿರುತ್ತೆ. ಇದೆಲ್ಲದಕ್ಕೂ ಒಂದು ಪೂಜೆ ನೀವು ಹಣ ಕೊಟ್ಟು ಮಾಡಿಸೋ ಅವಶ್ಯಕತೆ ಇಲ್ಲ. ಶನಿ ದೋಷ ಇದೆ, ರಾಹು ದೋಷ ಇದೆ, ಮಂಗಳ ದೋಷ ಇದೆ, ಹಾಗಾಗಿ ಈ ರೀತಿ ಆಗ್ತಾ ಇದೆ, ಒಂದು ದೊಡ್ಡ ಹೋಮ ಪೂಜೆ ಮಾಡಿಸ್ಬಿಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತಾರಲ್ವ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಒಂದು ಮಾರ್ಗವಾಗಿರುತ್ತೆ ನಿಮ್ಮನ್ನು ನೀವು ಕಂಡ್ಕೊಳ್ಳೋಕ್ಕೆ. ಅಂದರೆ ಆ ಸಮಯದಲ್ಲಿ ನೀವು ಭಕ್ತಿ ವಿನಮ್ರಪೂರ್ಣವಾಗಿ ಆ ಭಗವಂತನಿಗೆ ಶರಣಾಗಿ ಅದನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಿ. ಆದರೆ ಅದಕ್ಕಿಂತ ಸರಳವಾಗಿ ಬಾಬಾ ನಮಗೆ ತಿಳಿಸಿರೋದು ಏನಪ್ಪ ಅಂದರೆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದು ಸಾಕು. ಒಂದು ಹಸಿದ ಪ್ರಾಣಿಗೆ ಆಹಾರ ಕೊಟ್ಟರೂ ನಿನ್ನ ಕರ್ಮ ಬದಲಾಗತ್ತೆ, ಗ್ರಹಗಳ ದೋಷ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಸ್ವಯಂ ಬಾಬಾರವರೇ ಸರಳ ಉಪದೇಶಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸಮಸ್ಯೆಗಳು, ಗ್ರಹ ದೋಷಗಳು ಬಂದು ಒದಗಿದಾಗ ಯಾರೋ ಪೂಜೆ ಮಾಡಿಸ್ಲಿಕ್ಕೆ ಹೇಳ್ತಾರೆ, ನಿಜ, ಇಲ್ಲ ಅಂತಲ್ಲ. ಆದರೆ ಅದನ್ನು ಮಾಡಿಸ್ಲಿಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿರೋದಿಲ್ಲ. ಅದಕ್ಕೋಸ್ಕರನೇ ಬಾಬಾ ಹೇಳಿರೋದು ಸರಳವಾಗಿ ಏನಪ್ಪ ಅಂದರೆ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ತಪ್ಪಿನ ಪಶ್ಚಾತ್ತಾಪದೊಂದಿಗೆ ಗುರುವಿಗೆ ಶರಣಾಗ್ಬಿಟ್ರೆ, ದೇವತೆಗಳಿಗೆ, ಭಗವಂತನಿಗೆ ಶರಣಾಗ್ಬಿಟ್ರೆ ನಿಮ್ಮ ನಿಷ್ಕಲ್ಮಶವಾದ ಭಾವಪೂರ್ಣ ಒಂದು ಭಕ್ತಿಗೆ ಒಲಿದು ಖಂಡಿತ ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ನಿಮಗೆ ಅನೇಕ ರೀತಿಯ ಮಾರ್ಗಗಳನ್ನು ತೋರಿಸ್ತಾರೆ ಆ ಕರ್ಮದಿಂದ ಹೊರಗೆ ಬರಲಿಕ್ಕೆ. ಆ ಕಷ್ಟ, ದುಃಖ, ಸಮಸ್ಯೆಗಳಿಂದ ಹೊರಗೆ ಬಂದು ನಿಮ್ಮ ಜೀವನದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಖಂಡಿತ ಗುರುವು ಸಹಾಯ ಮಾಡ್ತಾರೆ. ಅದೇ ರೀತಿ ಬಾಬಾರವರು ಸರಳ ಉಪದೇಶಗಳೊಂದಿಗೆ ಜನರನ್ನು ಗುಣಪಡಿಸ್ತಿದ್ರು, ಅಂದಿಗೂ ಕೂಡ ಇಂದಿಗೂ ಕೂಡ. ಹಿಂದೂ ಶಾಸ್ತ್ರಗಳ ಪ್ರಕಾರ ನಾವು ಹಲವು ಪೂಜೆ ವಿಧಾನಗಳನ್ನು, ಕರ್ಮಗಳನ್ನು ಮಾಡುವ ಮೂಲಕವೂ ಕೂಡ ಪ್ರತಿ ಗ್ರಹಗಳಿಗೂ ಕೂಡ ಒಂದು ಸೇವೆಯನ್ನು ಸಲ್ಲಿಸುವ ಮೂಲಕ ಆ ಗ್ರಹಗಳನ್ನು ಶಾಂತಪಡಿಸ್ಬೋದು. ಅದರಲ್ಲೂ ಬಾಬಾ ತೋರಿಸಿಕೊಟ್ಟ ಮಾರ್ಗ ಯಾವುದು ಅಂದರೆ ಪ್ರತಿ ಗ್ರಹಕ್ಕೂ ಕೂಡ ಒಂದು ಪ್ರಾಣಿ, ಪಕ್ಷಿ, ಪ್ರಕೃತಿಯೊಂದಿಗೆ ಸಂಬಂಧ ಇದೆ. ಆ ಪಕ್ಷಿ, ಪ್ರಾಣಿಗಳಿಗೆ ಹಾಗೆ ಗಿಡಗಳಿಗೆ ಆಹಾರ ಕೊಡುವುದು, ದಾನ ಕೊಡುವುದು, ನೀರು ಹಾಕುವುದು, ಈ ರೀತಿ ಮಾಡಿದರೂ ಕೂಡ ಇದು ಕೇವಲ ದಾನ ಅಲ್ಲ, ಇದು ಕರ್ಮಶುದ್ಧಿ ಅಂತ ಹೇಳಿ ಇಲ್ಲಿ ಬಾಬಾ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಣ ಖರ್ಚು ಮಾಡಿ ಇಲ್ಲ ಹಣ ಇಲ್ಲದೆ ಇದ್ದಾಗ ನಾವು ಆ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಕೆಲವರು ತುಂಬ ಮಾನಸಿಕವಾಗಿ ನೊಂದಿರ್ತಾರೆ. ನಮ್ಮ ಹತ್ರ ಹಣ ಇಲ್ಲ, ಆ ಗ್ರಹಗಳನ್ನು ಶಾಂತಪಡಿಸ್ಲಿಕ್ಕೆ ಏನು ಮಾಡೋದು ಅಂಥೇಳಿ. ಅಂಥವರಿಗೋಸ್ಕರ ಬಾಬಾ ತೋರಿಸ್ತಾ ಇರುವ ಸರಳವಾದ ಪ್ರಕೃತಿಯ ಮೂಲಕ ನಿಮ್ಮನ್ನು ಗುಣಪಡಿಸುವ ಒಂದು ಮಾರ್ಗವಿದು. ಮೊದಲನೇದಾಗಿ ಬಾಬಾ ಇಲ್ಲಿ ನಾಯಿಗೆ ಆಹಾರವನ್ನು ಕೊಡೋದ್ರಿಂದ ಶನಿ ದೋಷ, ರಾಹು ದೋಷ, ಕೇತು ದೋಷ ನಿವಾರಣೆ ಆಗುತ್ತೆ. ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲೂ ನಾಳೆ ಕಾಲಭೈರವನ ಅಷ್ಟಮಿ ಇದೆ, ಅಂದರೆ ಕಾಲಭೈರವ ಅಷ್ಟಮಿ ಇದೆ. ನೀವು ಈ ದಿನ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ. ಇದು ನಾಳೆ ಕಳೆದು ಹೋಯಿತು, ನಾಳೆನೂ ಕೂಡ ಮಾಡ್ಕೊಳ್ಳಿ. ನಾಳೆ ಕಳೆದು ಹೋಯಿತು ಯಾವಾಗೆಲ್ಲ ಮಾಡ್ಕೊಳ್ಬೋದು ಅಂದರೆ ನೀವು ಮತ್ತೆ ಕಾಲಭೈರ ಅಷ್ಟಮಿ ಬಂದಾಗ ಈ ರೀತಿ ನಾಯಿಗೆ ಆಹಾರ ಕೊಡಿ. ಗುರುವಾರ ಅಂತೂ ನೀವು ಪ್ರಾಣಿ, ಪಕ್ಷಿ, ಈ ರೀತಿಯ ಪ್ರಕೃತಿಗೆ ಸೇವೆ ಮಾಡೋದನ್ನು ಮರಿಬೇಡಿ. ಇದು ಗುರುವಿನ ದಿನ ಆಗಿರುತ್ತೆ. ಗುರುವೇ ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂದರೆ ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಆ ದಿನವೂ ಸೂಕ್ತವಾಗಿರುತ್ತೆ, ಅವರನ್ನು ಸಾಕ್ಷಿಯಾಗಿಟ್ಕೊಂಡು. ಹಾಗಾಗಿ ಪ್ರತಿ ಗುರುವಾರ ಮಾಡಿಕೊಂಡ್ರೂ ಆಯಿತು, 15 ದಿನಗಳಿಗೊಮ್ಮೆ ಮಾಡಿಕೊಂಡ್ರೂ ಆಯಿತು. ಗುರುವಾರ ಮಾಡ್ಕೊಳ್ಳಿ, ಇಲ್ಲ ಶನಿವಾರ ಮಾಡ್ಕೊಳ್ಳಿ, ಇಲ್ಲ ಈ ರೀತಿ ಕಾಲಭೈರವ ಅಷ್ಟಮಿ ಬಂದ ದಿನ ಮಾಡ್ಕೊಳ್ಳಿ. ನಾಳೆ ಕಾಲಭೈರವ ಅಷ್ಟಮಿ ಇದೆ, ನಾಳೆ ಮಾಡ್ಕೊಳ್ಳಿ. ನಾಳೆ ತಪ್ಪೋದ್ರೆ ಶನಿವಾರ ಮಾಡ್ಕೊಳ್ಳಿ. ಶನಿವಾರನೂ ತಪ್ಪೋಯ್ತು ಅಂದರೆ ಪ್ರತಿ ಗುರುವಾರ ಮಾಡ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನೀವೇ ನೋಡ್ತಾ ಹೋಗ್ತೀರ. ನಿಮ್ಮ ಜೀವನದ ಅಭಿವೃದ್ಧಿ, ಶಾಂತಿ, ನೆಮ್ಮದಿ, ಸುಖ, ಹಾಗೆ ನೀವು ಬಯಸಿದ ಒಂದು ಇಚ್ಛೆಗಳು ಈಡೇರೋದ್ರ ಮೂಲಕ. ಸ್ನೇಹಿತರೆ, ಕಾಲಭೈರವನ ವಾಹನ ನಾಯಿ ಕೂಡ ಆಗಿದೆ ಅಲ್ವಾ? ಕಪ್ಪು ನಾಯಿಗೆ, ಹಾಗೆ ಯಾವುದೇ ಒಂದು ನಾಯಿ ಆಗಿರ್ಬೋದು, ಆ ನಾಯಿಗೆ ರೊಟ್ಟಿ ನಿಮ್ಮ ಕೈಯಾರೆ ಒಂದು ಪುಟ್ಟ 2 ರೊಟ್ಟಿಯನ್ನು ಮಾಡಿ ನೀವು ಅವುಗಳಿಗೆ ತಿನ್ನಿಸೋದ್ರಿಂದ ಶನಿ ದೋಷ ಕಡಿಮೆ ಆಗುತ್ತೆ. ಹಾಗೆ ಬಿಸ್ಕೆಟು ಮತ್ತು ಅನ್ನ, ಹಾಲು ಅನ್ನ ಕೊಡೋದ್ರಿಂದ ರಾಹು ಕೇತು ಶಾಂತಿ ಆಗುತ್ತೆ. ಹಸುವಿಗೆ ಹಸಿ ಹುಲ್ಲು, ಹಾಗೆ ಒಣ ಹುಲ್ಲು, ಅಕ್ಕಿ, ಬೆಲ್ಲ, ಗೋಧಿ ಈ ರೀತಿಯಾಗಿ ನೀವು ಕೊಡೋದ್ರಿಂದ ಗುರು ಶನಿ ದೋಷ ನಿವಾರಣೆ ಆಗುತ್ತೆ. ಗುರು ಕೃಪೆ ಹೆಚ್ಚಾಗುತ್ತೆ, ಕುಟುಂಬದಲ್ಲಿ ಶಾಂತಿ, ಹಾಗೆ ಸಂತಾನ ಸುಖ, ಹಾಗೆ ಮದುವೆಯ ಆನಂದ ಲಭಿಸುತ್ತೆ. ಹಸುವಿಗೆ ಆಹಾರ ಕೊಡೋದ್ರಿಂದ ಮುಕ್ಕೋಟಿ ದೇವತೆಗಳನ್ನು ನೀವು ಪ್ರಸನ್ನಗೊಳಿಸ್ತೀರ. ಹಾಗಾಗಿ ಗ್ರಹ ದೋಷಗಳನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ. ಹಾಗೆ ಪಕ್ಷಿಗಳಿಗೆ ಅಕ್ಕಿ, ಯಾವುದೇ ರೀತಿ ಒಂದು ಧಾನ್ಯವನ್ನು ನೀವು ಕೊಡೋದ್ರಿಂದ, ಹಾಗೆ ನೀರನ್ನು ಕೊಡೋದ್ರಿಂದ ರಾಹು ಕೇತು ಶಾಂತಿ ಆಗ್ತವೆ. ಹಾಗೆ ಅಕಾಲವಾದ ಒಂದು ಸಮಸ್ಯೆಗಳು ಕಡಿಮೆ ಆಗ್ತವೆ. ಅದರ ಜೊತೆಗೆ ಅಕಾಲ ಮೃತ್ಯು ನಿವಾರಣೆ ಆಗುತ್ತೆ.
ಪಕ್ಷಿಗಳ ಸೇವೆ ಮಾಡಿದ್ರೆ ದುಷ್ಟಗ್ರಹಗಳ ಪರಿಣಾಮ ಕೂಡ ಕಡಿಮೆ ಆಗುತ್ತೆ. ಹಾಗೆ ಚಿಟ್ಟೆ ಆಗಿರ್ಬೋದು, ಇರುವೆಗಳಾಗಿರ್ಬೋದು, ಗೊದ್ದಗಳಾಗಿರ್ಬೋದು, ಸಣ್ಣ ಕ್ರಿಮಿಕೀಟಗಳಾಗಿರ್ಬೋದು, ಇಂತಹವುಗಳಿಗೆ ನೀವು ಸಕ್ಕರೆ, ರವೆ ಹಾಕೋದು, ಹಿಟ್ಟು ಹಾಕೋದು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಇಲ್ಲ ಒಂದು ಬಾದಾಮಿಯನ್ನು ಕುಟ್ಟಿ ಪುಡಿ ಮಾಡಿ ಸಕ್ಕರೆ ಬೆರೆಸಿ ಅದನ್ನು ಹಾಕೋದ್ರಿಂದ, ಅಂದರೆ ಇರುವೆಗಳು ಎಲ್ಲಿ ಕ್ರಿಮಿಕೀಟಗಳು ಸಣ್ಣದಾಗಿ ಓಡಾಡ್ತಾವಲ್ವ, ಒಂದು ಪಾರ್ಕ್ ಹತ್ರ, ಗಿಡಗಳ ಬುಡದ ಹತ್ರ ಎಲ್ಲ ಓಡಾಡ್ತಾ ಇರ್ತಾವಲ್ಲ, ಅಲ್ಲಿ ಹಾಕ್ತಾ ಬಂದರೆ ಗುರುವಾರದ ದಿನ ಶನಿ ಶಾಂತಿ ಆಗುತ್ತೆ. ಹಾಗೆ ಸಾಲದ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಮಂಗಳ ದೋಷದ ನಿವಾರಣೆಗೋಸ್ಕರ ಬಾಳೆಹಣ್ಣು, ಕಡಲೆಕಾಯಿಯನ್ನು, ಅಂದರೆ ಶೇಂಗಾ ಬರುತ್ತಲ್ಲ ಅದನ್ನು ಮಂಗಳ ದೋಷ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೋತಿಗಳಿಗೆ ಕೊಡಬೇಕು. ಕೋಪ ಕೂಡ ನಿಯಂತ್ರಣ ಆಗುತ್ತೆ. ಮೀನಿಗೆ ಕಲ್ಯಾಣಿಯಲ್ಲಿ ಇಲ್ಲ ಹೊಳೆ ಕೆರೆಗಳಲ್ಲಿ ಹೋಗಿ ಆಹಾರ ಕೊಡೋದ್ರಿಂದ, ಹಿಟ್ಟು ಕಲಸಿ ಉಂಡೆ ಮಾಡಿ ಹಾಕೋದ್ರಿಂದ, ಹಾಗೆ ಅನ್ನವನ್ನು ಕೂಡ ಉಂಡೆ ಮಾಡಿ ಹಾಕೋದ್ರಿಂದ ಹಣದ ಸಮಸ್ಯೆ ಕಡಿಮೆ ಆಗುತ್ತೆ. ದ್ರವ್ಯ ಲಾಭ ಆಗುತ್ತೆ. ಅಂದರೆ ದ್ರವ್ಯಗಳು ನಷ್ಟ ಆಗ್ತಾ ಇದ್ದಾವೆ ಅಂದರೆ ದ್ರವ್ಯ ಲಾಭ ಆಗುತ್ತೆ, ವ್ಯಾಪಾರದಲ್ಲಿ ಉನ್ನತಿ ಆಗುತ್ತೆ. ಹಾಗೆ ಮೀನುಗಳು ದುಷ್ಟಶಕ್ತಿಗಳನ್ನು ಹೀರ್ಕೊಳ್ತವೆ, ಅಂದರೆ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ತವೆ. ಹಾಗಾಗಿ ಈ ರೀತಿ ಸೇವೆಯನ್ನು ಮಾಡಿ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇವೆಲ್ಲ ಸಪ್ರೇಟಾಗಿ ಪರಿಹಾರವನ್ನು ತಿಳಿಸ್ತಾನೆ ಇರ್ತೀನಿ. ಆದರೆ ಇವತ್ತು ನಾನು ಅದಕ್ಕೋಸ್ಕರನೇ ಒಂದು ಎಪಿಸೋಡ್ ಮಾಡಿದ್ದೀನಿ. ಯಾವ್ಯಾವ ಗ್ರಹ ದೋಷಗಳಿರ್ತವೋ ಅದಕ್ಕೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಗ್ರಹ ದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಬೋದು, ಅವುಗಳ ಒಂದು ಬ್ಲೆಸ್ಸಿಂಗನ್ನು ತೊಗೊಳ್ಬೋದು, ಅಂದರೆ ಅವುಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಅವುಗಳನ್ನು ಪ್ರಸನ್ನಗೊಳಿಸ್ಬೋದು ಅನ್ನೋದನ್ನು ನಾನು ಈ ರೀತಿಯಾಗಿ ತಿಳಿಸ್ತಾ ಇದ್ದೀನಿ. ಅಂದರೆ ಪ್ರಕೃತಿಯ ಮೂಲಕ ನೀವು ಯಾವ ರೀತಿ ಹೀಲ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾನು ಟ್ಯಾರೋ ರೀಡಿಂಗಲ್ಲಿ ಕೂಡ ನಾನು ಅದೇ ರೀತಿ ಕೆಲವೊಂದು ಪರಿಹಾರಗಳನ್ನು ತಿಳಿಸಿರ್ತೀನಿ. ಆದರೆ ಇಲ್ಲಿ ನಿಮಗೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ. 9 ಗ್ರಹಗಳಿದ್ದಾವೆ ಅಂದರೆ ಆ 9 ಗ್ರಹಗಳನ್ನು ಪ್ರಸನ್ನಗೊಳಿಸಿ ನೀವು ಯಾವ ರೀತಿ ಮುಂದೆ ಹೋಗೋದ್ರಿಂದ, ದಿನನಿತ್ಯ ಆ ಒಂದು ಕೆಲಸ ಕಾರ್ಯಗಳ ಮಧ್ಯೆನೇ ನೀವು ಸ್ವಲ್ಪ ಸಮಯ ಈ ಪ್ರಕೃತಿಗೆ ಕೊಡೋದ್ರಿಂದ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆಯ ಮಾರ್ಗದರ್ಶನ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಏನೋ ಹೇಳ್ತಾ ಇದ್ದೀವಿ ಮಾಡಿದರೆ ಆಯಿತು ಅನ್ನೋ ರೀತಿಯಲ್ಲಿ ಮಾಡಬಾರ್ದು. ನಿಮಗೆ ನಂಬಿಕೆ ಇರಬೇಕು. ಹಾಗೆ ನಿಷ್ಕಲ್ಮಶ ಭಾವದಿಂದ ನೀವು ಒಂದು ಸ್ವಾರ್ಥವಿಲ್ಲದ ನಿಸ್ವಾರ್ಥ ಸೇವೆಯಿಂದ ಮಾಡಬೇಕು. ಅಂದರೆ ಅವುಗಳು ಕೂಡ ನಮ್ಮಂತೆ ಒಂದು ಜೀವಿಗಳು, ಅವುಗಳು ಕೂಡ ಬದುಕಬೇಕು ಅನ್ನೋ ರೀತಿಯಲ್ಲಿ ಕರುಣೆ, ದಯೆ, ಪ್ರೇಮವನ್ನು ಹೊಂದಿ ಸೇವೆ ಮಾಡಿದಾಗ ಖಂಡಿತ ಆ ಗ್ರಹಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ದೋಷಗಳು ನಿವೃತ್ತಿಗೊಳ್ತಾ ಹೋಗ್ತವೆ. ಹಣನೇ ಖರ್ಚು ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಾಗಿದ್ದರೆ ಜಗತ್ತಲ್ಲಿರುವ ಎಲ್ಲ ರೀತಿಯ ಶ್ರೀಮಂತರು ಸುಖವಾಗೇ ಇರ್ತಿದ್ರು ಅಲ್ವಾ ಸ್ನೇಹಿತರೆ? ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅಲ್ವಾ? ಯೋಚನೆ ಮಾಡಿ. ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇದು ಬಾಬಾರವರು ತನ್ನನ್ನು ನಂಬಿ ಬಂದ ಭಕ್ತರಿಗೆ ತಿಳಿಸ್ತಾ ಇದ್ದ ಪರಿಹಾರಗಳಿವು. ಅಂದರೆ ಅವರು ಶಿರಡಿಯಲ್ಲಿ ಹೋದಾಗ ಅದೊಂದು ಕುಗ್ರಾಮವಾಗಿತ್ತು. ಅಲ್ಲಿ ಇದ್ದವರೆಲ್ಲ ತುಂಬ ನಿರ್ಗತಿಕರು, ಅವರು ಮುಗ್ಧ ಜನರು ಕೂಡ ಆಗಿದ್ದರು. ಹಾಗಾಗಿ ಅವರನ್ನು ಮಂತ್ರ ಒಂದು ತಂತ್ರಗಳಿಂದ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರನ್ನು ಸರಿಪಡಿಸೋದು ಆಗ್ತಾ ಇರಲಿಲ್ಲ. ಅಂದರೆ ಹೊಟ್ಟೆ ಹಸಿದವನಿಗೆ ಅನ್ನ ಕೊಡಬೇಕು ಅಲ್ವಾ? ಅದು ಮಂತ್ರೋಪದೇಶ ಮಾಡಿದ್ರಲ್ಲಿ ಏನು ಬೆಲೆ ಇಲ್ಲ ಅಂತೇಳಿ ಬಾಬಾ ಅರ್ತಿದ್ರು. ಹಾಗಾಗಿ ಅವರಿಗೆ ಸರಳವಾಗಿ ಪ್ರಾಣಿ, ಪಕ್ಷಿ, ದಯೆ, ಕರುಣೆ, ಇಂಥ ಒಂದು ಪ್ರಕೃತಿ ಜೊತೆ ಕನೆಕ್ಟ್ ಆಗೋದು, ಇಂತಹ ಒಂದು ಬಾಂಧವ್ಯವನ್ನು ಅವರಿಗೆ ಕಲಿಸ್ಕೊಟ್ರು. ಅದರ ಪರಿಣಾಮವೇ ಅವರು ತಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಧಾನವಾಗಿ ಹೊರ ಬರ್ತಾ ಹೋದರು. ಅದಕ್ಕೆ ತಕ್ಕ ಹಾಗೆ ಶಿರಡಿ ಕೂಡ ಬೆಳೀತಾ ಹೋಗ್ತು. ಇವತ್ತು ಅದು ಕುಗ್ರಾಮವಾಗಿ ಉಳಿದಿಲ್ಲ, ದೊಡ್ಡ ಮಟ್ಟದ ತೀರ್ಥಕ್ಷೇತ್ರವಾಗಿ ಹೊರಹೊಮ್ಮಿದೆ ಅಲ್ವಾ? ಹಾಗೆ ಗಿಡಗಳಿಗೆ ನೀರು ಹಾಕೋದು, ಅವುಗಳ ಸೇವೆ ಮಾಡೋದು, ಇದು ಪ್ರತಿದಿನ ನೀವು ಒಂದು ಗಿಡವನ್ನು ನೆಟ್ಟು ನೀರೆರಿತಾ ಇದ್ದೀರಾ. ಹಾಗೆ ಪ್ರಕೃತಿಯಲ್ಲೂ ಕೂಡ ಒಂದು ಗಿಡಗಳಿದ್ದಾವೆ ಅಂದರೆ ಅವುಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸಹಾಯ ಮಾಡ್ತಾ ಇದ್ದೀರಾ. ಅಂದರೆ ಜೀವನದಲ್ಲಿ ಬೆಳವಣಿಗೆಯನ್ನು ಸೂಚಿಸುತ್ತೆ. ಸಕಾರಾತ್ಮಕ ಎನರ್ಜಿ ಹೆಚ್ಚಾಗುತ್ತೆ, ಆತ್ಮಬಲ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾರೂ ಕೂಡ ನಿಮ್ಮ ಧೈರ್ಯವನ್ನು ಕಂಗೆಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನೀವು ಸಕಾರಾತ್ಮಕ ಯೋಜನೆಗಳೊಂದಿಗೆ ಪೂರ್ಣಗೊಳ್ತಾ ಹೋಗ್ತೀರಾ. ಈ ರೀತಿ ಒಂದು ಪ್ರಕೃತಿಗೆ, ಗಿಡ ಮರಗಳಿಗೆ ಸೇವೆ ಮಾಡೋದ್ರಿಂದ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಪಕ್ಷಿಗಳಿಗೆ ಆಹಾರ ಕೊಡಬೇಕು, ಬೆಳಗ್ಗೆ ಇಲ್ಲ ಸಂಜೆ ನಾಯಿಗೆ ಆಹಾರ ಕೊಡಿ. ಶನಿವಾರ ಶನಿ ಪರಿಹಾರಕ್ಕೆ ಉತ್ತಮವಾಗಿರುತ್ತೆ. ಹಾಗಾಗಿ ಶನಿವಾರದ ದಿನ ನೀವು ಮಾಡಿಕೊಂಡ್ರೆ ಇನ್ನೂ ಉತ್ತಮ, ಗುರುವಾರದ ದಿನ ಮಾಡಿಕೊಂಡ್ರೆ ಇನ್ನೂ ಅತ್ಯುತ್ತಮ. ಯಾಕಂದರೆ ಗುರುವನ್ನೇ ಸಾಕ್ಷಿಯಾಗಿಟ್ಕೊಂಡು ಗುರುಬಲಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಸುಖ, ಶಾಂತಿ, ನೆಮ್ಮದಿ, ಕೆಲಸ, ಆರೋಗ್ಯ, ಸಂತಾನ, ಒಂದು ಕಂಕಣ ಭಾಗ್ಯ ಇವೆಲ್ಲದಕ್ಕೂ ಗುರುಬಲ ಬೇಕಲ್ವ? ಹಾಗಾಗಿ ಮನೆ ಕಟ್ಟೋದಕ್ಕೋಸ್ಕರ ಇಲ್ಲ ಇನ್ಯಾವುದೇ ರೀತಿ ಒಂದು ಉತ್ತಮ ಕಾರ್ಯವನ್ನು ಅಂದರೆ ಗೌರವ, ಸ್ಥಾನಮಾನ ಪಡ್ಕೊಳ್ಳೋಕ್ಕೆ ಗುರುವಿನ ಬಲ ಅತ್ಯಗತ್ಯ. ಹಾಗಾಗಿ ಈ ದಿನ ಮಾಡಿಕೊಂಡ್ರೆ ಇನ್ನೂ ಶುಭ. ಹಾಗೆ ಅಮಾವಾಸ್ಯೆ ದಿನ ಮಾಡ್ಕೊಳ್ಬೋದು, ಕಾಲಭೈರವಾಷ್ಟಮಿ ದಿನ ಮಾಡ್ಕೊಳ್ಬೋದು, ಇನ್ನೂ ಹೆಚ್ಚು ಶಕ್ತಿ ಇರುತ್ತೆ ಆ ದಿನಗಳಿಗೆ. ಯಾಕಂದರೆ ಆ ದಿನಗಳು ಹೆಚ್ಚು ನಕಾರಾತ್ಮಕತೆಯನ್ನು, ಹೆಚ್ಚು ಸಕಾರಾತ್ಮಕತೆಯನ್ನು ಹೊಂದಿರ್ತವೆ. ನೀವು ಯಾವುದನ್ನು ತಗೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಅದೇ ಹೆಚ್ಚಾಗಿ ಮರಳಿ ಬರುತ್ತೆ. ಹಾಗಾಗಿ ಬಾಬಾ ಹೇಳಿದ್ದು ಒಂದೇ ವಾಕ್ಯ, ಸಬ್ ಕಾ ಮಾಲೀಕ್ ಏಕ್ ಹೈ, ಎಲ್ಲರ ದೇವರು ಒಬ್ಬರೇ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳಿದ್ದಾರೆ. ಅಂದರೆ ನೀವು ದೇವರನ್ನು ಹುಡುಕ್ತಾ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಅಲಿತಾ ಇದ್ದಾರೆ, ಆದರೆ ದೇವರು
ಹೊರಗೆಲ್ಲೂ ಇಲ್ಲ. ಹಸಿದ ನಾಯಿಯ ರೂಪದಲ್ಲಿ, ನಿಸ್ಸಹಾಯಕರ ಸೇವೆಯಲ್ಲಿ, ಬಾಯಾರಿದ ಹಕ್ಕಿಯ ರೂಪದಲ್ಲಿ, ಮೌನವಾಗಿ ನಿಂತ ಒಂದು ಗಿಡದ ರೂಪದಲ್ಲಿ ಅಂತ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಅಲ್ವಾ. ಯಾವಾಗಲೂ ಅವರ ಉಪದೇಶಗಳು ಇದೇ ರೀತಿ ಆಗಿದ್ವು. ನೀವು ತಿನ್ನೋ ಅನ್ನದಲ್ಲಿ ಒಂದು ತುತ್ತು ದಿನದಲ್ಲಿ ಯಾರಿಗಾದರೂ ನೀವು ದಾನ ಮಾಡ್ತೀರಾ ಅಂದರೆ ಅದು ಆ ಭಗವಂತನ ಆಶೀರ್ವಾದವಾಗಿ ಮರಳಿ ಬರುತ್ತೆ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಒಂದು ಹಸಿದ ನಾಯಿಗೆ ಆಹಾರ ಕೊಟ್ಟರೆ ನಮ್ಮ ಶನಿ ದೋಷ ಯಾಕೆ ಕಡಿಮೆ ಆಗುತ್ತೆ? ಒಂದು ಹಕ್ಕಿಗೆ ಧಾನ್ಯ ಹಾಕಿದರೆ, ಒಂದು ಗಿಡಕ್ಕೆ ನೀರು ಹಾಕಿದರೆ ರಾಹು ಕೇತು ಏಕೆ ಶಾಂತವಾಗ್ತಾರೆ? ಇದು ಕೇವಲ ನಂಬಿಕೆಯಲ್ಲ, ಇದರ ಹಿಂದೆ ಒಂದು ಗಾಢವಾದ ಸತ್ಯ ಕೂಡ ಇದೆ. ನಾನು ಯಾವಾಗಲೂ ಎಲ್ಲ ವಿಡಿಯೋಗಳಲ್ಲೂ ತಿಳಿಸೋ ಹಾಗೆ ಮೂಲ ರಹಸ್ಯ ಏನಪ್ಪ ಅಂದರೆ, ಪ್ರಪಂಚದಲ್ಲಿ ಎಲ್ಲವೂ ಒಂದು ಶಕ್ತಿನೇ, ಅಂದರೆ ಎನರ್ಜಿನೇ. ನಮ್ಮ ಕರ್ಮ ಕೂಡ ಒಂದು ಶಕ್ತಿ, ಗ್ರಹಗಳು ಕೂಡ ಒಂದು ಶಕ್ತಿ, ಪ್ರಾಣಿ ಪಕ್ಷಿಗಳು ಕೂಡ ನಿಷ್ಕಪಟ ಒಂದು ಪ್ಯೂರ್ ಎನರ್ಜಿ ಆಗಿದೆ. ನಾವು ಅವುಗಳಿಗೆ ದಯೆ ತೋರಿಸಿದಾಗ ನಮ್ಮ ಒಳಗಿನ ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ದಯೆ ಪಾಸಿಟಿವ್ ಕರ್ಮ, ಆ ಪಾಸಿಟಿವ್ ಕರ್ಮ ಗ್ರಹದೋಷದ ಶಾಂತಿಯನ್ನು ಮಾಡ್ತಾ ಇರುತ್ತೆ. ಪ್ರಾಣಿಗಳಿಗೆ ಆಗಿರ್ಬೋದು, ಗಿಡ ಮರಗಳಿಗೆ ಆಗಿರ್ಬೋದು, ಹಾಗೆ ನಿಸ್ಸಹಾಯಕರಿಗೆ ಆಗಿರ್ಬೋದು, ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ಮವನ್ನು ನಾವೇ ಶುದ್ಧ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ. ಬಾಬಾರವರು ನಮ್ಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅವರ ಉಪದೇಶಗಳ ಮೂಲಕ. ಈ ರೀತಿ ಸರಳವಾದ ಒಂದು ಧ್ಯೇಯ ಅವರದ್ದು. ಅವರ ಉಪದೇಶಗಳಿಗೆ ನಾವು ಒಳಪಟ್ಟು ಈ ರೀತಿ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ಮವನ್ನು ನಮ್ಮ ಮೂಲಕವೇ ಅವರು ಶುದ್ಧ ಮಾಡ್ಕೊಳ್ಳೋಕ್ಕೆ ದಾರಿ ತೋರಿಸಿದ್ದಾರೆ ಅಂತೇಳಿ ಅಲ್ವಾ. ನನ್ನ ಬಾಯಲ್ಲಿ ಹೇಳಿದರೆ ಜನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ ಅಂಥೇಳಿ ಬಾಬಾರವರೇ ಫಕೀರ ರೂಪದಲ್ಲಿ, ಒಂದು ಬಾಬಾರವರ ರೂಪದಲ್ಲಿ ಅವತಾರ ತಾಳಿ ಅವರು 4 ಮನೆಗೆ ಭಿಕ್ಷೆಯನ್ನು ಎತ್ತುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ತಂದು ಅವುಗಳಿಗೆ ಹಾಕಿ ತಾವು ತಿನ್ನೋದನ್ನು ಒಂದು ಪ್ರದರ್ಶನದ ಮೂಲಕ, ಉದಾಹರಣೆಯ ಮೂಲಕ ಜನರಿಗೆ ತೋರಿಸ್ಕೊಟ್ರು. ಈ ರೀತಿ ಮಾಡಿ ಅನ್ನೋ ರೀತಿಯಲ್ಲಿ ಅದನ್ನು ತುಂಬ ಜನ ಅನುಸರಿಸಿ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಬೆಳವಣಿಗೆಯನ್ನು ಕಂಡುಕೊಂಡ್ರು ಅಲ್ವಾ. ನಾಯಿಗೆ ನಾವು ಆಹಾರ ಹಾಕೋದ್ರಿಂದ ಶನಿ ರಾಹು ಕೇತು ದೋಷ ನಿವಾರಣೆ ಆಗುತ್ತೆ. ನಾಯಿ ಕಾಲಭೈರವನ ವಾಹನ ಕೂಡ. ಹಾಗೆ ದತ್ತಾತ್ರೇಯ ಸ್ವಾಮಿ ಹತ್ರ ನಾಯಿ ಇರುತ್ತೆ. ಬಾಬಾರವರ ಹತ್ರ ಎಲ್ಲ ಪ್ರಾಣಿ ಪಕ್ಷಿಗಳು ಯಾವಾಗಲೂ ಇರ್ತಾನೆ ಇದ್ವು ಅಲ್ವಾ. ಎಲ್ಲಿ ದಯೆ ಕರುಣೆ ಪ್ರೇಮ ಇರುತ್ತೋ, ಸೇವೆಯ ಭಾವ ಇರುತ್ತೋ ಅಲ್ಲಿ ಯಾವುದೇ ಒಂದು ಜೀವಿ ನಿರ್ಭಯವಾಗಿ ಇರುತ್ತೆ ಅನ್ನೋದಕ್ಕೆ ಬಾಬಾರವರು ಉದಾಹರಣೆಯನ್ನು ಕೊಡ್ತಾ ಇದ್ರು. ಶನಿ ದೇವರು ಕರ್ಮದ ನ್ಯಾಯಾಧೀಶ. ನೀವು ಹಸಿದ ನಾಯಿಗೆ ಆಹಾರ ಕೊಟ್ಟಾಗ ದಯೆ ಎಂಬ ಪಾಸಿಟಿವ್ ಕರ್ಮ ಸೃಷ್ಟಿಯಾಗತ್ತೆ. ಅದರಿಂದ ಶನಿ ದೋಷ ನಿಧಾನವಾಗಿ ಕಡಿಮೆ ಆಗುತ್ತೆ. ರಾಹು ಕೇತು ಭಯ ಗೊಂದಲ ಹೆಚ್ಚು ಮಾಡ್ತಾರೆ. ಇದನ್ನು ನೀವು ನಾಯಿಗೆ ಆಹಾರ ಕೊಡೋದ್ರಿಂದ ಆ ಭಯ ಗೊಂದಲ, ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು ಕಡಿಮೆ ಮಾಡ್ತೀರಾ. ಅವರ ರಕ್ಷಣೆ ನಿಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ನೀವು ಪರಿವರ್ತನೆ ಆಗಿದ್ದೀರಲ್ಲ, ನಿಮ್ಮ ಮನಸ್ಸಿನ ಆಲೋಚನೆಗಳು ಯೋಚನೆಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಮೇಲೆ ಆ ಗ್ರಹ ದೋಷಗಳು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಬೇಕು ಅನ್ನೋದು ನಿರ್ಧಾರವಾಗುತ್ತೆ ಸ್ನೇಹಿತರೆ. ಹಾಗೆ ಪಕ್ಷಿಗಳು ರಾಹು ಕೇತು ದೋಷವನ್ನು ಯಾವ ರೀತಿ ನಿವಾರಣೆ ಮಾಡ್ತವೆ? ಪಕ್ಷಿಗಳು ಆಕಾಶದಲ್ಲಿ ಹಾರ್ತವೆ. ರಾಹು ಕೇತು ಆಕಾಶದ ತತ್ವ ಅಲ್ವಾ, ಅಂದರೆ ಏರ್ ಎನರ್ಜಿನ ಸೂಚಿಸ್ತವೆ. ನೀವು ಧಾನ್ಯ ಹಾಕಿದಾಗ ನಿಮ್ಮ ಅಶಾಂತ ಚಿಂತನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ಗಳು ಕಡಿಮೆ ಆಗ್ತಾ ಬರ್ತವೆ. ಮನಃಶಾಂತಿ ಹಾಗೆ ದಾರಿ ತಪ್ಪಿದ ಜೀವನಕ್ಕೆ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಆಶೀರ್ವಾದದ ರೂಪದಲ್ಲಿ. ಹಾಗೆ ಹಸು ಗುರು ಶನಿ ದೋಷವನ್ನು ನಿವಾರಣೆ ಮಾಡುತ್ತೆ. ಹಸು ಧರ್ಮ ಸಾತ್ವಿಕ ಶಕ್ತಿಯಾಗಿದೆ. ಹಸುವಿಗೆ ಆಹಾರ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಪುಣ್ಯ ಹೆಚ್ಚಾಗತ್ತೆ. ಹಾಗೆ ಕುಟುಂಬದಲ್ಲಿ ಶಾಂತಿ, ಹಣದ ಸ್ಥಿರತೆ, ಗುರುಕೃಪೆ ಕೂಡ ಸಿಗತ್ತೆ. ಹಾಗೆ ಸಣ್ಣ ಸಣ್ಣ ಇರುವೆಗಳಿಗೆ, ಚಿಟ್ಟೆಗಳಿಗೆ, ನೀವು ಸಣ್ಣ ಸಣ್ಣ ಜೀವಿಗಳಿಗೆ ಆಹಾರ ಕೊಡೋದ್ರಿಂದ, ಹಿಟ್ಟು ಸಕ್ಕರೆ ಈ ರೀತಿ ಕೊಡೋದ್ರಿಂದ ಅಹಂಕಾರ ಕಡಿಮೆ ಆಗುತ್ತೆ. ಹಾಗೆ ಸಾಲ ಬಾಧೆ ನಿವಾರಣೆ ಆಗುತ್ತೆ. ಶನಿ ದೋಷ ಅಂದರೆ ಅಹಂಕಾರ, ಅಂದರೆ ಕರ್ಮದ ಶಿಕ್ಷೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅಹಂಕಾರವನ್ನು ಕಡಿಮೆ ಮಾಡಿಸುತ್ತೆ. ಚಿಕ್ಕ ಚಿಕ್ಕ ಪ್ರಾಣಿಗಳಿಗೆ ಆಹಾರ ಕೊಡೋದ್ರಿಂದ ಸಾಲ ಸಮಸ್ಯೆ ಕಡಿಮೆ ಮಾಡುತ್ತೆ. ಜೀವನದಲ್ಲಿ ಸರಳತೆ ಹೆಚ್ಚಾಗುತ್ತೆ. ನಿಮಗೆ ಒಂದು ಪಾಠ ಸಿಗುತ್ತೆ. ಅಂದರೆ ಮತ್ತೆ ಕೋತಿ ಮಂಗಳ ದೋಷವನ್ನು ನಿವಾರಣೆ ಮಾಡುತ್ತೆ. ಕೋತಿಗೆ ಬಾಳೆಹಣ್ಣು ಕಡಲೆ ಬೀಜ ಕೊಟ್ಟರೆ ನಿಮ್ಮ ಕೋಪ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಮನೆಯಲ್ಲಿ ಜಗಳ ಕಡಿಮೆ ಆಗುತ್ತೆ. ಹಾಗೆ ಧೈರ್ಯ ಹೆಚ್ಚಾಗತ್ತೆ. ಹಾಗೆ ನೀವು ಬ್ಯಾಲೆನ್ಸ್ ಎನರ್ಜಿಯಲ್ಲಿ ಇರ್ತೀರ. ನೀರು ಅನ್ನೋದು ಹಣದ ಹರಿವನ್ನು ತೋರಿಸುತ್ತಲ್ವ. ಹಾಗಾಗಿ ನೀವು ಹಣದ ಸಮಸ್ಯೆ ಬೇಗನೆ ದೂರ ಆಗಬೇಕು, ಸಾಲದ ಸಮಸ್ಯೆಗಳು ಬೇಗನೆ ಪರಿಹಾರ ಆಗಬೇಕು ಅಂದರೆ ಮೀನುಗಳಿಗೆ ಆಹಾರವನ್ನು ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರತಿ ಗುರುವಾರ ಇಲ್ಲ ಪ್ರತಿ ಮಂಗಳವಾರ ನೀವು ಸ್ವಲ್ಪ ಕಲ್ಯಾಣಿ ಹತ್ರ ಹೋಗಿ, ಇಲ್ಲ ಭಾನುವಾರ ಹೋಗಿ, ರಜಾ ಇರುತ್ತಲ್ಲ ಸಂಜೆ ಸಮಯದಲ್ಲಿ ನಿಮಗೋಸ್ಕರ 10 ನಿಮಿಷ ಸಮಯ ನೀವು ಕೊಟ್ಕೊಳ್ಬೇಕು. ಎಲ್ಲೆಲ್ಲೋ ಸಮಯ ವ್ಯರ್ಥ ಮಾಡ್ತಿರಲ್ಲ, ಹಾಗಾಗಿ ಕಲ್ಯಾಣಿ ಹತ್ರ, ಕೆರೆ ಇಂಥ ಹತ್ರ ನಿಮಗೆ ಸಮಯ ಮಾಡಿಕೊಂಡು ಹೋಗಬೇಕು. ನಿಮಗೋಸ್ಕರನೇ ತಾನೇ ನೀವು ಮಾಡ್ತಾ ಇರೋದು. ಎಲ್ಲೋ ಹಣ ಕೊಟ್ಟು ಎಲ್ಲೆಲ್ಲೋ ಸಮಸ್ಯೆಗಳ ಪರಿಹಾರಕ್ಕೆ ಅಡ್ಡಾಡ್ತಿರಲ್ಲ, ಅದ್ರ ಬದಲಿ ವಾರಕ್ಕೊಮ್ಮೆ ಮೀನುಗಳ ಹತ್ರ ಹೋಗಿ ಆಹಾರ ಕೊಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಫ್ಲೋ ಬರುತ್ತೆ. ಹಾಗೆ ಹಣದ ಹರಿವು ಸುಧಾರಣೆ ಕಾಣುತ್ತೆ.
ಹಣದಲ್ಲಿರುವ ಅಡಚಣೆಗಳಾಗಿರ್ಬೋದು, ಇನ್ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಿರುವ ಅಡಚಣೆಗಳು ದೂರವಾಗ್ತವೆ. ಹಾಗೆ ಗಿಡ ಪ್ರಾಣ ಅಂದರೆ ಪ್ರಾಣಶಕ್ತಿಯನ್ನು ತೋರಿಸುತ್ತೆ, ಲೈಫ್ ಎನರ್ಜಿಯನ್ನು. ಹಾಗಾಗಿ ನೀರು ಹಾಕಿದರೆ ನಿಮ್ಮ ಜೀವನವನ್ನೇ ನೀವು ಪೋಷಿಸ್ಕೊಳ್ತಾ ಇದ್ದೀರಾ ಅನ್ನುವ ಎನರ್ಜಿ ಅಲ್ಲಿ ಸಿಗುತ್ತೆ. ಹಾಗಾಗಿ ಇದು ಬೆಳವಣಿಗೆಗೆ, ಆರೋಗ್ಯಕ್ಕೆ, ಪಾಸಿಟಿವ್ ಎನರ್ಜಿಗೆ ಮುಖ್ಯವಾಗಿರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಗಿಡ ಸಾಕಿದ್ದೀರಾ ಅಂದರೆ ಅದ್ರ ಬಗ್ಗೆ ಕಾಳಜಿ ವಹಿಸಿ. ಏನೋ ಒಂದು ಗಿಡ ನೆಟ್ಟಿದ್ದೀನಿ, ಅದಕ್ಕೆ ದಿನನಿತ್ಯ ನೀರು ಹಾಕಬೇಕು ಅನ್ನೋದಲ್ಲ, ಅವುಗಳನ್ನು ಪ್ರೀತಿಯಿಂದ ನೀವು ಅವುಗಳ ಸಂಪರ್ಕಕ್ಕೆ ಹೋಗಬೇಕು. ಅಂದರೆ ಕಮ್ಯುನಿಕೇಟ್ ಆಗಬೇಕು, ಅವುಗಳ ಜೊತೆ ಮಾತನಾಡುವ ರೀತಿ ಒಂದು ಸಂಪರ್ಕವನ್ನು ಹೊಂದಿ ನೀವು ಅವುಗಳ ಜೊತೆ ಒಂದು ಸಂಬಂಧವನ್ನು ಬೆಸೆದುಕೊಂಡು ನೀವು ಆ ಪ್ರಾಣಿ ಪಕ್ಷಿ ಹಾಗೆ ಗಿಡ ಮರಗಳನ್ನು ಪ್ರೀತಿಸೋದನ್ನು ಕಲಿತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಕರ್ಮಗಳು ಬದಲಾಗ್ತಾ ಹೋಗ್ತವೆ. ಕರ್ಮಗಳು ಬದಲಾಗ್ತಾ ಹೋದ ಹಾಗೆ ನಿಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ. ನೀವು ನೊಂದವರಿಗೆ ಒಂದು ಸಾಂತ್ವನ ಹೇಳ್ತಾ ಇದ್ದೀರಾ, ಹಾಗೆ ಹಸಿದ ಪ್ರಾಣಿಗೆ ಆಹಾರ ಕೊಡ್ತಾ ಇದ್ದೀರಾ, ನಿಸ್ಸಹಾಯಕರಿಗೆ ಸೇವೆ ಮಾಡ್ತಾ ಇದ್ದೀರಾ, ಅಂದರೆ ಒಂದು ಹಕ್ಕಿಗೆ ಒಂದು ಆಹಾರ ಕೊಡ್ತಾ ಇದ್ದೀರಾ, ಗಿಡ ಮರಗಳಿಗೆ ನೀರು ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಕೈಯಿಂದ ಏನೂ ಹೋಗ್ತಾ ಇಲ್ಲ, ಅದು ಆಶೀರ್ವಾದವಾಗಿ ಇನ್ನೂ 10 ಪಟ್ಟು ನಿಮ್ಮ ಜೀವನಕ್ಕೆ ಮರಳಿ ಬರ್ತಾ ಇದೆ ಅನ್ನುವ ಸಂದೇಶವನ್ನು ಇಲ್ಲಿ ಗುರುವು ನಿಮಗೆ ಕೊಡ್ತಾ ಇದ್ದಾರೆ. ಇದರ ಮೂಲಕ ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾನು ನಿನಗೆ ಒಂದು ದಾರಿ ತೋರಿಸಿದ್ದೀನಿ, ನಿನ್ನ ನಂಬಿಕೆಗೆ ಅನುಸಾರವಾಗಿ ಅನ್ನೋ ರೀತಿ ಈ ಸಂದೇಶ ನಿಮಗೆ ಸಿಗ್ತಾ ಇದೆ. ಸ್ನೇಹಿತರೆ, ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೆ, ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಣ ಖರ್ಚು ಮಾಡಿ ನೀವು ನೆಮ್ಮದಿ ಹುಡುಕೋದಲ್ಲ, ನಿಮ್ಮ ಒಂದು ಜೀವನದಲ್ಲಿ ಸ್ವಲ್ಪ ಸಮಯವನ್ನು ಪ್ರಕೃತಿಗೂ ಹಾಗೆ ಒಂದು ಸೇವೆಗಳಿಗೂ ಕೊಟ್ಟು ನೀವು ಇಲ್ಲಿ ಒಂದು ಸುಖ ಶಾಂತಿಯನ್ನು ಪಡ್ಕೊಳ್ಳಿ, ಅದು ಶಾಶ್ವತವಾಗಿರುತ್ತೆ ಅಂತ ಹೇಳಿದ್ದೆ. ಅದನ್ನು ನಾನು ಇವತ್ತು ನಿಮಗೆ ತಿಳಿಯೋ ಹಾಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ಇದರಲ್ಲಿ ಈ ಸೇವೆಯನ್ನು ನೀವು ಮಾಡ್ತಾ ಬನ್ನಿ. ಖಂಡಿತವಾಗಿ ಇದು ಭಗವಂತನ ಸೇವೆ ಮಾಡ್ದಂಗೆ, ಗುರು ಸೇವೆ ಮಾಡ್ದಂಗೆ. ಗುರು ನಿಮಗೆ ಏನೋ ಒಂದು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಭಗವಂತನಿಗೆ ನೀವು ಸಮೀಪ ಆಗಬೇಕು, ಅಂದರೆ ಆ ಭಗವಂತನ ಆಶೀರ್ವಾದ ನಿಮಗೆ ಹೇರಳವಾಗಿ ಸಿಗಬೇಕು, ಆ ರೀತಿ ಮಾರ್ಗದರ್ಶನವೇ ಕೊಡೋದು. ಅದೇ ರೀತಿ ಗುರುವು ನಿಮ್ಮ ಮೂಲಕ ಈ ಸೇವೆಗಳನ್ನು ಮಾಡಿಸುವ ಮೂಲಕ ನಿಮ್ಮನ್ನು ಆ ಭಗವಂತನ ಎದುರಿಗೆ ನಿಲ್ಲುವ ಹಾಗೆ ಅರ್ಹರಾಗಿಸ್ತಾ ಇದ್ದಾರೆ. ಆ ಅರ್ಹತೆಯನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಗುರು ಎಲ್ಲ ರೀತಿಲೂ ಮಾರ್ಗದರ್ಶನ ಮಾಡ್ತಾ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದ್ದಾರೆ. ಅದಕ್ಕೆ ಜೀವನದಲ್ಲಿ ನಮಗೊಬ್ಬರು ಗುರು ಇರಬೇಕು. ಆ ಗುರು ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ನಿಮ್ಮ ಒಂದು ಸುಕೃತ ಪುಣ್ಯದ ಫಲವಾಗಿ ಅಲ್ವಾ. ಹಾಗಾಗಿ ಅವರ ಮಾರ್ಗದರ್ಶನದಂತೆ ನೀವು ನಡ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ನೀವು ಹಣ ಖರ್ಚು ಮಾಡಿ ನೆಮ್ಮದಿ ಪಡ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ತಾನಾಗಿಯೇ ನಿಮ್ಮ ಭವಿಷ್ಯ ಜೀವನ ಭದ್ರತೆಯೊಂದಿಗೆ ಸುರಕ್ಷಿತವಾಗುತ್ತೆ. ಅದು ನಿಮ್ಮ ಇಚ್ಛೆಯಂತೆ. ಅದಕ್ಕೆ ತಕ್ಕ ಹಾಗೆ ಗುರುವಿನ ಉಪದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಗುರುವಿನಲ್ಲಿ ಶರಣಾಗಿ, ಆಗ ನೀವು ಆ ಭಗವಂತನ ಸಮೀಪಕ್ಕೆ ಹೋಗ್ತೀರಾ. ಅಂದರೆ ಅವರು ನಿಮ್ಮನ್ನು ಹುಡುಕಿ ಬರ್ತಾರೆ, ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ. ಅಷ್ಟೊಂದು ನಿಮ್ಮನ್ನು ಸಮರ್ಥರನ್ನಾಗಿಸ್ತಾ ಇದ್ದಾರೆ ಬಾಬಾ. ಹಾಗಾದರೆ ಕೃತಜ್ಞತಾಪೂರ್ವಕವಾಗಿ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.